ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ದ್ವಾದಶ ಸ್ತೋತ್ರ, ದ್ವಿತೀಯ ಸ್ತೋತ್ರದಲ್ಲಿ 8ನೇ ಶ್ಲೋಕ. ಅಜಾಯ ಜನಯಿತ್ರೇಸ್ಯ ವಿಜಿತಾಖಿಲದಾನವ ಅಜಾದಿಪೂಜ್ಯ ಪಾದಾಯ ನಮಸ್ತೆ ಗರುಡಧ್ವಜ. ಅಜಾಯ ಜನಯಿತ್ರೇ ಅಸ್ಯ ವಿಜಿತಾಖಿಲದಾನವ ಅಜಾದಿ ಪೂಜ್ಯ ಪಾದಾಯ ನಮಃ ತೇ ಗರುಡಧ್ವಜ. ಮತ್ತೆ ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಜಾಯ ಅಂದರೆ ಸ್ವರೂಪತಃ ದೇಹದಿಂದಾಗಲಿ ಸ್ವರೂಪದಿಂದಾಗಲಿ ದೇವರಿಗೆ ಏನಿಲ್ಲ, ಹುಟ್ಟು ಇಲ್ಲ. ದೇವರು ಮೊದಲು ಇಲ್ಲ, ಆಮೇಲೆ ಹುಟ್ಟಿದ ಹಾಗೆಂತ ಹೇಳಿಕ್ ಬರೋದೇ ಇಲ್ಲ. ಅದರಿಂದ ದೇವರನ್ನ ಏನ್ ಕರೀತಾರೆ? ನ ಜಾಯತೆ, ಹುಟ್ಟು ಇಲ್ಲದವ ಅಂತ. ಅಜಾಯ ಜನಯಿತ್ರೇ ಅಸ್ಯ. ಅಸ್ಯ ಅಂದ್ರೆ ಜೀವ ಸಮೂಹಸ್ಯ, ಪ್ರಮಾಣ ಸಿದ್ಧವಾದ ಈ ಜೀವ ಸಮೂಹದ ಜನಯಿತ್ರೇ ಮುಕ್ತಿಯ ಪೂರ್ವದಲ್ಲಿ ದೇಹಯೋಗ ಲಕ್ಷಣ ಜನ್ಮದಾತ್ರೆ, ದೇಹ ಸಂಬಂಧವನ್ನ ಜೀವರಿಗೆ ಕೊಟ್ಟು ದೇವರು ಮಾಡುವ ಮಹಾ ಅನುಗ್ರಹ ಅದು. ದೇಹ ಯೋಗವನ್ನು ಕೊಟ್ಟು ಸಾಧನ ಶರೀರ, ಆ ಸಾಧನ ಶರೀರವನ್ನ ಮುಕ್ತಿಯ ಪೂರ್ವದಲ್ಲಿ, ಮುಕ್ತರಾದ ಮೇಲೆ ಅವ್ರದ್ದೇ ಜೀವನಿಗೆ ಆದ ಶರೀರ ಇದೆ. ಆಗ ದೇವರು ಆ ಶರೀರವನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳಬೇಕು. ಅದರ ಮುಕ್ತಿಯ ಪೂರ್ವದಲ್ಲಿ ದೇಹವನ್ನು ಕೊಟ್ಟು ಅದನ್ನ ರಕ್ಷಣೆ ಮಾಡ್ತಾನೆ. ಅದರಿಂದ ಜನಯಿತ್ರೇ ಅಸ್ಯ ಅಂತ ಬರೀತಾರೆ. ಜನಯಿತ್ರೇ ಅಸ್ಯ ವಿಜಿತಾಖಿಲ ದಾನವ, ಎಲ್ಲಾ ದಾನವರನ್ನು ಕೂಡ ಗೆದ್ದವ. ಎಲ್ಲೇ ಲೋಕಕಂಟಕರು ಇರಲಿ, ಅವರೆಲ್ಲರನ್ನು ಕೂಡ ಗೆದ್ದು ಪರಮಾತ್ಮ ಲೋಕದ ರಕ್ಷಣೆಯನ್ನ ಮಾಡುವವ ಅಂತ ಅರ್ಥ. ಅಂತ ಪರಮಾತ್ಮ ನಿನಗೆ ಅಜಾದಿ ಪೂಜ್ಯ ಪಾದಾಯ. ಅಜ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಯಾಕೆ? ಬ್ರಹ್ಮನಿಂದ, ಪರಮಾತ್ಮನಿಂದ ಹುಟ್ಟಿದವರು. ಅಂದ್ರೆ ಪರಮಾತ್ಮ, ಪರಮಾತ್ಮನಿಂದ ಜ ಹುಟ್ಟಿದವರು. ಅದರಿಂದ ಅಜ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮದೇವರೇ ಮೊದಲಾದ ಸಮಸ್ತ ದೇವತೆಗಳು ಕೂಡ ಆರಾಧಿಸುವ ಪಾದಪದ್ಮ ಉಳ್ಳವ ಅಂತ ಅರ್ಥ. ಅಜಾದಿ ಪೂಜ್ಯ ಪಾದಾಯ. ಗರುಡಧ್ವಜ, ಪರಮಾತ್ಮನ ಧ್ವಜದಲ್ಲಿ ರಥದ ಧ್ವಜ ಮೇಲೆ ಇರ್ತದೆ, ಅದರಲ್ಲಿ ಗರುಡನ ಚಿಹ್ನೆ ಇರುತ್ತದೆ. ಅಂತ ಗರುಡಧ್ವಜನಾದ ಪರಮಾತ್ಮ ನಿನಗೆ ನಮಸ್ಕಾರ, ಹಾಗೆ ಅಂತ ಅರ್ಥ. ಅಜಾಯ ಜನಯಿತ್ರೇಸ್ಯ ವಿಜಿತಾಖಿಲ ದಾನವ ಅಜಾದಿ ಪೂಜ್ಯ ಪಾದಾಯ ನಮಸ್ತೆ ಗರುಡಧ್ವಜ, ಹಾಗೆ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.